ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್. ಒಟ್ನಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ ಅಂತ. ಇಲ್ಲಿ ಟಾಸ್ ಗೆದ್ಬಿಟ್ಟು ಇಂಡಿಯಾದವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಯಶಸ್ವಿ ಜೈಸ್ವಾಲ್ ಬೇಗನೆ ಔಟ್ ಆದರು. ಓಪನಿಂಗ್ ಆಗಿ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡಿ ಯಶಸ್ವಿ ಜೈಸ್ವಾಲ್ ಬೇಗನೆ ಔಟ್ ಆದರು. ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅನ್ನೋದಕ್ಕಿಂತ ಇನ್ನಿಂಗ್ಸ್ನ ಮತ್ತು ಮ್ಯಾಚ್ನ ಕೈವಶ ಮಾಡಿಕೊಂಡ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ರೋಹಿತ್ ಶರ್ಮಾ ಬೇಗನೆ ತುಂಬ ಚೆನ್ನಾಗಿ ಆಡಿದ್ರು ಅನ್ಬೋದು. 51 ಬಾಲ್ಗೆ 57 ರನ್ ಹೊಡೆದ್ರು, 3 ಸಿಕ್ಸು 5 4 ಹೊಡೆದ್ರು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಮೇನು ಇಲ್ಲಿ ವಿರಾಟ್ ಕೊಹ್ಲಿ ಅಗ್ರೆಸಿವ್ನೆಸ್ನ ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಪಾರ್ಟ್ನರ್ಶಿಪ್ನ ತೋರಿಸಿದ್ರು ಅನ್ಬೋದು. ಮೇನು ಇಲ್ಲಿ ಸಚಿನ್ ಅವರ ದಾಖಲೆ ಆಗಲಿ ಎಲ್ಲ ODI ಫಾರ್ಮೆಟಲ್ಲಿ ನಂಬರ್ 1 ದಾಖಲೆ ಮಾಡಿದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು 120 ಬಾಲ್ಗೆ 135 ರನ್ ಹೊಡೆದ್ರು. ಒಟ್ಟಿನಲ್ಲಿ 135 ರನ್ಗಳ ಸೆಂಚುರಿನ ಹೊಡೆದ್ರು. ಒಟ್ಟಿನಲ್ಲಿ 7 ಸಿಕ್ಸ್ 11 ಫೋರ್ನ ಹೊಡೆದ್ರು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ಪು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ಲು 100 ಪಾರ್ಟ್ನರ್ಶಿಪ್ನ ಮಾಡ್ಕೊಂಡು ಹೋದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಇವರಿಬ್ಬರು 150 ರನ್ಗಳ ಏನೋ ಪಾರ್ಟ್ನರ್ಶಿಪ್ ಬಂತು, ಅದೇ ಆಲ್ಮೋಸ್ಟ್ 20 ಓವರ್ಗಳಲ್ಲಿ ಗೇಮ್ ಚೇಂಜ್ ಮಾಡಿದೆ ಅದು ಅನ್ಬೋದು. 20 ಓವರಲ್ಲಿ 157 ರನ್ ಹೊಡೆದ್ರು. ಅಲ್ಲೇ ಗೇಮ್ ಆಲ್ಮೋಸ್ಟು ಇಂಡಿಯಾಗೆ ಕಚ್ಕೊಬಿಟ್ಟಿತ್ತು ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪಾರ್ಟ್ನರ್ಶಿಪ್ ಬರುತ್ತಾ ಇಲ್ಲೋ ಅನ್ನೋ ಡೌಟು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಒಂದೊಳ್ಳೆ ತಾಳ್ಮೆ ಆಟ ಆಡಿ ನೆಕ್ಸ್ಟ್ ಲೆವೆಲ್ ಆಟ ಆಡಿ ಕೆಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ರೋಹಿತ್ ಶರ್ಮನು ಅಷ್ಟೇ. ರೋಹಿತ್ ಶರ್ಮಾಗೆ 100 ಮಿಸ್ ಆಯಿತು, ಅದೇನು ಮ್ಯಾಟ್ರ್ ಆಗಲಿಲ್ಲ. ಮೇನು ವಿರಾಟ್ ಕೊಹ್ಲಿಗೆ 100 ಹೊಡಿ ನೆಕ್ಸ್ಟ್ ಲೆವೆಲ್ ಮ್ಯಾಚ್ನ ಇಂಟೆಕ್ಸ್ನ ತಗೊಂಡು ಹೋದರು ಅನ್ಬೋದು. ಒಟ್ನಲ್ಲಿ ಅವರಿಬ್ಬರು ಔಟ್ ಆದಂಗೆ ಇಲ್ಲಿ ಗಾಯಕ್ವಾಡ್ ಒಟ್ನಲ್ಲಿ ಬೇಗನೆ ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಔಟ್ ಆದರು ಅನ್ಬೋದು. ಒಟ್ನಲ್ಲಿ ವಾಷಿಂಗ್ಟನ್ ಸುಂದರ್ ಅಷ್ಟೇ ಬೇಗನೆ ಔಟ್ ಆದರು. ಮೇನು ಇಲ್ಲಿ ರಾಹುಲ್ ಮತ್ತು ರವೀಂದ್ರ ಜಡೇಜಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ರಾಹುಲ್ ಅವರು 56 ಬಾಲ್ಗೆ 60 ರನ್ ಹೊಡೆದ್ರು. ಒಟ್ನಲ್ಲಿ ಮೇನ್ ಅಗ್ರೆಸಿವ್ನೆಸ್ ಆಡಿದ ಜಡೇಜಾ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್ ಆಯಿತು ಅನ್ಬೋದು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಯಾಕೆಂದರೆ ಇಲ್ಲಿ ಇಂಡಿಯಾದವರು ಒಂದು ಟೈಮಲ್ಲಿ ಈ ಮ್ಯಾಚ್ನ ಗೆಲ್ತಾರ ಅನ್ನೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇತ್ತು ಅನ್ಬೋದು. ಯಾಕೆಂದರೆ ಇಂಡಿಯಾ ಈಗ ಆಡಿರೋ ಟೆಸ್ಟ್ ಮ್ಯಾಚ್ ಆಗಲಿ ODI ಮ್ಯಾಚ್ಗಳಾಗಲಿ ಅಂಥ ರೆಕಾರ್ಡ್ಗಳು ಇರಲಿಲ್ಲ. ಒಟ್ನಲ್ಲಿ ಎಲ್ಲ ಮ್ಯಾಚ್ನ ಇವರು ಸೋತ್ಕೊಂಡು ಬರ್ತಿದ್ರು, ಒಂದೊಂದು ಮ್ಯಾಚ್ನ ಬರ್ತಿದ್ರು. ಈಗ ಈ ಸೀರೀಸ್ನ ಕೈವಶ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ನಲ್ಲಿ 349 ರನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು. 8 ವಿಕೆಟ್ ಕೊಟ್ಕೊಂಡು 50 ಓವರ್ನ ಕಂಪ್ಲೀಟ್ ಮಾಡಿಕೊಂಡು. ಒಟ್ನಲ್ಲಿ ಮೇನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಈ ರನ್ ಹೊಡೆಯೋಕ್ಕೆ ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟ್ ಆಯಿತು ಅನ್ಬೋದು. ಮೇನು 346ನ ಚೇಸ್ ಮಾಡೋಕ್ಕೆ ಬಂದಿದ್ದ ಸೌತ್ ಆಫ್ರಿಕಾದವರು ನೆಕ್ಸ್ಟ್ ಲೆವೆಲ್ ಇಂಟೆನ್ಷನ್ ಆಟನ ಆಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಮಾರ್ಕಮ್ ಆಗಲಿ ಒಟ್ನಲ್ಲಿ ಬೇಗನೆ ಔಟ್ ಆದರು. ಒಟ್ನಲ್ಲಿ ಡೇವಿಡ್ ಕಾನ್ವೆ ಆಗಲಿ ಬೇಗನೆ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಡೇವಿಡ್ ಮಿಲ್ಲರ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಮಾರ್ಕೋ ಯಾಕ್ಸನ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಸೌತ್ ಆಫ್ರಿಕಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಇಂಡಿಯಾ ಬೌಲಿಂಗ್ ಒಂದು ಲೆವೆಲ್ಗೆ ಖಡಕ್ ಆಗಿತ್ತು ಅನ್ಬೋದು. ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ಬೇಗನೆ ಒಟ್ನಲ್ಲಿ ವಿಕೆಟ್ಗಳನ್ನ ತಗೊಂಡ್ರು ಅನ್ಬೋದು. 15 ಓವರ್ಗೆ 5 ವಿಕೆಟ್ 4 ವಿಕೆಟ್ ಆಗ್ಬೋದಿತ್ತು. ಒಟ್ನಲ್ಲಿ ಇಲ್ಲಿ ಇಂಡಿಯಾದವರು ಬೌಲಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಯಾಕೆಂದರೆ ಇವರು ಬೌಲಿಂಗ್ನ ಚೆನ್ನಾಗಿ ಮಾಡಿದ್ರು, ಅಲ್ಲಲ್ಲಿ ರನ್ನ ಓಡಿಸ್ಕೊಂಡ್ರು ಅಂತ ನನಗೇನೋ ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೆ ಹೋಗಿ ರನ್ಗಳನ್ನ ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ರು. ಒಟ್ನಲ್ಲಿ ಬುಡಕ್ಕೆ ತೊಗೊಂಡೋದ್ರು, ಅಂದರೆ ನನಗೇನೋ ಒಂದು ಲೆವೆಲ್ಗೆ ಬುಡಕ್ಕೆ ತೊಗೊಂಡೋದ್ರು ಅಂತ ಅನ್ನಿಸ್ತು. ಒಟ್ನಲ್ಲಿ ಸೌತ್ ಆಫ್ರಿಕಾದವರು ಆಲ್ ಫಾರ್ಮೆಟಲ್ಲಿ ODI ಆಗಲಿ ಟೆಸ್ಟ್ ಆಗಲಿ T20 ಆಗಲಿ ಒಂದೊಳ್ಳೆ ಟೀಮ್ನ ಕಟ್ಟಿಕೊಂಡು ಮ್ಯಾಚ್ಗಳನ್ನ ಬುಡಕ್ಕೆ ತಗೊಂಡೋಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಮಾಡ್ಕೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ಮೇನು ಇಲ್ಲಿ
ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾಗಲಿ, ಹರ್ಷದ್ ಸಿಂಗ್ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಂಡ್ರು. ಹರ್ಷಿತ್ ರಾಣಾ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳನ್ನ ಆಡಿದ್ರು. ಅವರು 65 ರನ್ ಓಡಿಸ್ಕೊಂಡ್ರು, ಎಲ್ಲರಿಗಿಂತ ಜಾಸ್ತಿ ಓಡಿಸ್ಕೊಂಡ್ರು. 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಂಡ್ರು. ಮೇನ್ ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೈಲಿ ಅಂತ ಏನು ಓವರ್ಗಳು ಮಾಡಿಸ್ಲಿಲ್ಲ, ಬರೀ 3 ಓವರ್ ಮಾಡಿಸಿದ್ರು. ಒಟ್ನಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ಅಷ್ಟೇ 4 ವಿಕೆಟ್ಗಳ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ನಲ್ಲಿ ಇಲ್ಲಿ ರವೀಂದ್ರ ಜಡೇಜಾ ಅಷ್ಟೇ ಸಿಕ್ಕಾಪಟ್ಟೆ ವಿಕೆಟ್ಗಳು ತೆಗಿಲಿಲ್ಲ, ಒಂದೊಳ್ಳೆ ಓವರ್ ಮಾಡಿದ್ರು. ಒಟ್ನಲ್ಲಿ ಕುಲ್ದೀಪ್ ಯಾದವ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬ್ರೇಕ್ ಡೌನ್ ಮಾಡಿದ್ರು, 4 ವಿಕೆಟ್ ತಗೊಂಡು. ಒಟ್ನಲ್ಲಿ ಹರ್ಷಿತ್ ರಾಣಾ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ ಆಗಿತ್ತು, ಆದರೆ ಈ ಸೌತ್ ಆಫ್ರಿಕಾ ಬ್ಯಾಟಿಂಗ್ಗಳು ನೆಕ್ಸ್ಟ್ ಲೆವೆಲ್ ಆಡಿದ್ರು ಅನ್ಬೋದು. ಮಾರ್ಕ್ ಆ್ಯನ್ಸನ್ ಆಗಲಿ, ಡೇವಿಡ್ ಮಿಲ್ಲರ್ ಆಗಲಿ, ಒಟ್ನಲ್ಲಿ ಜಯಸಾಲ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು ಅನ್ಬೋದು. ಯಾಕೆಂದರೆ ಸೌತ್ ಆಫ್ರಿಕಾದವರು ಕೊನೆಯವರೆಗೂ ಮ್ಯಾಚ್ನ ತಗೊಂಡೋಗಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಹೋದರು. ಯಾವಾಗ ಕುಲ್ದೀಪ್ ಯಾದವ್ ಬೌಲಿಂಗ್ಗೆ ಬಂದರು ಆವಾಗ ಮ್ಯಾಚ್ ಟರ್ನ್ ಓವರ್ ಆಯಿತು. ಅಲ್ಲೇ ವಿಕೆಟ್ ಮಿನಿಮಮ್ 1 ಓವರಲ್ಲಿ 2 ವಿಕೆಟ್ ತೆಗ್ದು ಇವರು ಮ್ಯಾಚ್ನ ಟರ್ನ್ ಓವರ್ ಮಾಡಿದೆ ಅಲ್ಲಿ ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನ್ ಆಲ್ಮೋಸ್ಟ್ ಇರೋ 20 ಓವರ್ಗೆ ಒಂದು ಸ್ವಲ್ಪ ರನ್ ಹೊಡೆದ್ಬಿಟ್ಟಿದ್ರು. ಇನ್ನು 20 ಓವರ್ಗೆ 135 155 ರನ್ ಇತ್ತು. ಆಗ ಹರ್ಷಿತ್ ರಾಣಾ ಆಗಲಿ, ಪ್ರಸಿದ್ಧ್ ಕೃಷ್ಣ ಆಗಲಿ, ಇವರು ಪ್ರಸಿದ್ಧ್ ಕೃಷ್ಣ ಕೈಲಿ ಓವರ್ ಕೊಡಬೇಕಿತ್ತು, ಇವರು ಕೊಡಲಿಲ್ಲ, ಲಾಸ್ಟ್ ಓವರ್ಗೆ ತಗೊಂಡು ಹೋದ್ರು ಅನ್ಬೋದು. ಒಟ್ನಲ್ಲಿ ನಾನೇ ಲಾಸ್ಟ್ ಓವರಲ್ಲಿ ಹರ್ಷಿತ್ ರಾಣಾನ ಹಾಕ್ಸ್ತಾರ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ಇಲ್ಲಿ ಹರ್ಷಿತ್ ರಾಣಾ ರನ್ ಓಡಿಸ್ಕೊಂಡ್ರು, ವಿಕೆಟ್ಗಳನ್ನ ತೆಗಿತಿದ್ರು. ಒಟ್ನಲ್ಲಿ ಇಲ್ಲಿ ಮೇನು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಯಾಕೆಂದರೆ ಇಲ್ಲಿ ಸೌತ್ ಆಫ್ರಿಕಾದವರು ಒಂದು ಲೆವೆಲ್ಗೆ ತಗೊಂಡು ಹೋಗ್ಬಿಟ್ರೆ ಮ್ಯಾಚು ಅಂತ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಯಾಕೆಂದರೆ ಇಲ್ಲಿ 35ನೇ ಓವರ್ ಆದಮೇಲೆ ಸಿಕ್ಕಾಬಿಟ್ಟೆ ರನ್ ಫ್ಲೋಗಳು ಆಗ್ಬಿಟ್ಟಿತ್ತು. ಯಾಕೆಂದರೆ ನೆಕ್ಸ್ಟ್ ಲೆವೆಲ್ ಆಟ ಆಡೋಕ್ಕೋಗಿ ಇಲ್ಲಿ ಸೌತ್ ಆಫ್ರಿಕಾದವರು ಕೆಡಿದ್ರು ಅನ್ಬೋದು ಇಂಡಿಯಾದವ್ರಿಗೆ. ಒಂದು ಟೈಮಲ್ಲಿ ಇಂಡಿಯಾದವ್ರು ಏನು ಗುರು ಗೆಲ್ತಾರ ಇಲ್ವಾ, ಇಲ್ಲಿ ವಿರಾಟ್ ಕೊಹ್ಲಿ ಬೇರೆ 100 ರನ್ ಹೊಡೆದವ್ರೆ, ರೋಹಿತ್ ಶರ್ಮಾ ಬೇರೆ ಹಾಫ್ ಸೆಂಚುರಿ ಹೊಡೆದವ್ರೆ. ಇಂಡಿಯಾ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ರನ್ ಹೊಡೆದಾಗ ಇಂಡಿಯಾದವರು ಸೋಲೋ ಚಾನ್ಸಸ್ ಸಿಕ್ಕಾಬಟ್ಟೆ ಈ ಮ್ಯಾಚಲ್ಲಂತೂ ಎದ್ದು ಕಾಣ್ತಿತ್ತು. ಇನ್ನು ಟೈಮಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಮೇನು ಇಂಡಿಯಾ ಕ್ಯಾಚಸ್ಗಳಾಗಲಿ, ಫೀಲ್ಡಿಂಗ್ಗಳಾಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಮೇನು ಇಲ್ಲಿ ಲಾಸ್ಟ್ ಓವರ್ಗೆ ತಗೊಂಡೋಗಿದ್ದ ಪ್ರಸಿದ್ಧ್ ಕೃಷ್ಣಗೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಯಾಕೆಂದರೆ ಅವ್ರಿಗೆ ಕಡಿಮೆ ಓವರ್ ಕೊಟ್ಟರು, ಇಲ್ಲಿ ಜಸ್ಟು 7 ಓವರ್ನ ಕೊಟ್ಟರು, ಇಲ್ಲಿ 48 ರನ್ನ ಓಡಿಸ್ಕೊಂಡು ಕ್ರೂಷಿಯಲ್ ಲಾಸ್ಟಲ್ಲಿ 1 ವಿಕೆಟ್ನ ತೆಗೆದ್ರು. ಒಟ್ನಲ್ಲಿ ಅಲ್ಲೇ ಮ್ಯಾಚು ಆಲ್ಮೋಸ್ಟ್ ಗೆದ್ದರು ಅನ್ಬೋದು. ಒಟ್ನಲ್ಲಿ ಲಾಸ್ಟ್ ಓವರ್ಗೂ ಮ್ಯಾಚ್ನ ತಗೊಂಡೋಗಿದೆ ಸೌತ್ ಆಫ್ರಿಕಾಕ್ಕೆ ಒಂದೊಳ್ಳೆ ಅಪ್ರಿಷಿಯೇಷನ್ನ ಕೊಡಲೇಬೇಕು ಗುರು. ಯಾಕೆಂದರೆ ಇವರು ಇಷ್ಟನ್ನು ಹೊಡಿತಾರ ಇಲ್ಲ ಅನ್ನೋ ಮೂಮೆಂಟ್ಗಳು ಒಂದು ಟೈಮಲ್ಲಿ ಬಂದ್ಬಿಟ್ಟಿತ್ತು. ಪವರ್ ಪ್ಲೇಯಲ್ಲಿ ಇವರು ವಿಕೆಟ್ ಕಳ್ಕೊಂಡಾಗ ಏನು ಗುರು ಇಂಡಿಯಾ ಬಿಡು ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಆದರೆ ಆ ಊಹೆನ ಇವರು ಸುಳ್ಳು ಮಾಡಿಕೊಂಡು ಲಾಸ್ಟ್ ಓವರ್ ತನಕ ತೊಗೊಂಡೋಗಿ ಒಟ್ನಲ್ಲಿ ಮಿಡಲ್ ಆರ್ಡರಲ್ಲಾಗಲಿ, ಟಾಪ್ ಆರ್ಡರಲ್ಲಿ ಲಾಸ್ಟ್ ಓವರ್ಗೆ ತಗೊಂಡೋಗಿ ಒಂದೊಳ್ಳೆ ಆಲ್ರೌಂಡರ್ನ ಸೌತ್ ಆಫ್ರಿಕಾದವರು ಇಟ್ಟವ್ರೆ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ನೆಕ್ಸ್ಟ್ 2ನೇ ಮ್ಯಾಚು ಸಿಕ್ಕಾಬಿಟ್ಟೆ ಇನ್ನೂ ಹೈ ಇಂಟೆನ್ಷನ್ ಮ್ಯಾಚ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ. ಈ ಮ್ಯಾಚ್ ಅಂತೂ ಹೈ ಇಂಟೆನ್ಷನ್ ಮ್ಯಾಚ್ ಇತ್ತು, ಲಾಸ್ಟ್ ಓವರ್ಗೆ ಹೋಗಿ ತಗೊಂಡೋಗಿ ಒಟ್ನಲ್ಲಿ ಮೇನು ಇಲ್ಲಿ ಇವರು ವಿಕೆಟ್ಗಳು ಕಿತ್ತಿದ್ರು 3-4 ವಿಕೆಟ್ಗಳನ್ನ ತಗೊಂಡೋದ್ರು. ಸಿಕ್ಕಾಬಿಟ್ಟೆ ರನ್ನ ಓಡಿಸ್ಕೊಂಡಿದ್ದೆ ಹರ್ಷದ್ ಸಿಂಗು, ಇಲ್ಲಿ ಹರ್ಷಿತ್ ರಾಣಾ. ಅಲ್ಲಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿ ಇಲ್ಲಿ ಮ್ಯಾಚು ಇಂಡಿಯಾದವರು ಗೆದ್ರು ಲಾಸ್ಟ್ ಓವರ್ಗೂ ತಗೊಂಡೋಗಿ ಇಂಟೆನ್ಷನ್ ಮ್ಯಾಚ್ ಆಗಿ ಇಲ್ಲಿ ಇಂಡಿಯಾದವರು ಗೆದ್ದರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮಗೇನೋ ಇಷ್ಟ ಇಲ್ಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ. ಸಿಗೋ ಮುಂದಿನ ವಿಡಿಯೋದಲ್ಲಿ.